ಸಮಗ್ರ ಶಿಕ್ಷಣ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಅಗಸ್ತ್ಯ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳು ಕರ್ನಾಟಕ ಇವರ ವತಿಯಿಂದ ಪ್ರತಿ ವಾರವೂ ಸಹಿತ ಚಿಣ್ಣರ ಚಿಲಿಪಿಲಿ ಅನ್ನುವಂಥ ಕಾರ್ಯಕ್ರಮ ಮೂಡಿ ಬರುತ್ತಿದ್ದು, ಈ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಮೊದಲನೇ ಚಟುವಟಿಕೆಯನ್ನು ನೋಡಿ ಬರೋಣ. ಈ ಮೊದಲನೇ ಚಟುವಟಿಕೆಯನ್ನ ಕಲಿಸಿದಂತ ಶಿಕ್ಷಕರು ಮುರಳಿ ಅವರು. ಇವರ ಚಟುವಟಿಕೆ ಏನು ಅಂತಂದ್ರೆ ಮಸೂರಗಳ ಗುಣಲಕ್ಷಣಗಳ ಕುರಿತು ಚಟುವಟಿಕೆಯನ್ನು ನೀಡಿದ್ದಾರೆ. ಆ ಚಟುವಟಿಕೆಯನ್ನ ನೋಡಿ ಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಂಗಮೇಶ್ ಬೂರ್ಲಿ, ಸಹಶಿಕ್ಷಕರು, ಬಂಜಾರ ಪ್ರೌಢಶಾಲೆ, ವಿಜಯಪುರ. ಇಂದಿನ ಪ್ರಯೋಗ ಪ್ರಾತ್ಯಕ್ಷಿಕೆ 7ನೇ ತರಗತಿಯ ಬೆಳಕು ಅಧ್ಯಾಯದಲ್ಲಿನ ಮಸೂರಗಳು ಮತ್ತು ಅದರ ಲಕ್ಷಣ ಪರಿಣಾಮಗಳನ್ನು ಪ್ರಾಯೋಗಿಕವಾಗಿ ನೋಡೋಣ. ಮೊದಲಿಗೆ ಪಾರದರ್ಶಕ ವಸ್ತು ಅಂತಂದ್ರೆ ಏನು ನೋಡೋಣ. ಪಾರದರ್ಶಕ ವಸ್ತು ಅಂತಂದ್ರೆ ಯಾವ ವಸ್ತುವಿನ ಮೂಲಕ ಬೆಳಕು ಹಾಯ್ದು ಹೋಗ್ತದೆ ಆ ವಸ್ತು ಪಾರದರ್ಶಕ ಅಂತ ಕರಿತೀವಿ. ಗ್ಲಾಸಿನ ಮೂಲಕ ಈ ಬೆಳಕು ಹಾಯ್ದು ಹೋಯಿತು, ಇದನ್ನು ನಾವು ಪಾರದರ್ಶಕ ವಸ್ತು ಅಂತ ಕರಿತೀವಿ. ಇದನ್ನೇ ನಾವು ಈ ಪೇಪರನ್ನು ತೆಗೆದುಕೊಳ್ಳೋಣಂತೆ. ಬೆಳಕು ಹಾಯ್ದು ಹೋಗ್ಲಿಲ್ಲ, ಬೆಳಕು ಇದ್ರ ಮೇಲೇನೆ ಉಳಿತು, ಇದು ಅಪಾರದರ್ಶಕ ವಸ್ತು. ಅದೇ ಒಂದು ರಟ್ಟನ್ನು ತೆಗೆದುಕೊಳ್ಳೋಣಂತೆ. ರಟ್ಟಿನ ಮುಖಾಂತರ ಬೆಳಕು ಹಾಯ್ದು ಹೋಗ್ಲಿಲ್ಲ, ಇದು ಅಪಾರಕ ವಸ್ತು ಅಂತ ನಾವು ಹೇಳ್ತೀವಿ. ಹೀಗೆ ಬೆಳಕು ಯಾವ ವಸ್ತುವಿನ ಮುಖಾಂತರ ಹಾಯ್ದು ಹೋಗ್ತದೆ ಅದನ್ನ ಪಾರದರ್ಶಕ ವಸ್ತು ಅಂತ ಕರಿತೀವಿ. ಹಾಗೇನೆ ಈ ಪಾರದರ್ಶಕ ವಸ್ತುವಿನಲ್ಲಿ ಪೀನ ಮಸೂರ ಮತ್ತು ನಿಮ್ನ ಮಸೂರ ಕೂಡ ಹೌದು. ಇಲ್ಲಿನೂ ಕೂಡ ಬೆಳಕು ಇದರ ಮುಖಾಂತರ ಹಾಯ್ದೋಯ್ತು, ಇಲ್ಲಿನೂ ಕೂಡ ಇದರ ಮುಖಾಂತರ ಹಾಯ್ದೋಯ್ತು. ಮಸೂರ ಅಂದ್ರೆ ಯಾವುದಾದ್ರೂ ಒಂದು ಮೇಲ್ಮೈ ಅಥವಾ ಎರಡೂ ಮೇಲ್ಮೈಗಳು ವಕ್ರತಾ ಮೇಲ್ಮೈಯನ್ನ ಹೊಂದಿದ್ದು ಅಂದ್ರೆ ಅದನ್ನ ನಾವು ಮಸೂರ ಅಂತ ಕರಿತೀವಿ. ಒಂದನೇದಿಲ್ಲಿ ಪೀನ ಮಸೂರ ಅಂತದೆ. ಪೀನ ಮಸೂರ ಎರಡೂ ಮೇಲ್ಮೈ ಹೊರಗಡೆ ವಕ್ರವಾಗಿ ಅದ. ಇಲ್ಲಿ ಮಧ್ಯದಲ್ಲಿ ದಪ್ಪದ, ಅಂಚಿನಲ್ಲಿ ತಿಳುವಾಗಿದೆ. ಇದನ್ನ ನಾವು ಪೀನ ಮಸೂರ ಅಂತ ಕರಿತೀವಿ, ಅಥವಾ ದ್ವಿಪೀನ ಮಸೂರ ಅಂತನೂ ಇದನ್ನ ನಾವು ಹೇಳ್ತೀವಿ. ಹಾಗೇನೆ ನಿಮ್ನ ಮಸೂರ ಅಂತಂದ್ರೆ ಎರಡೂ ಮಗ್ಲಿನಲ್ಲಿ ಒಳಗಡೆ ಗೋಳಿಯ ಆಕಾರ ಅಂತ ಇದನ್ನ ನಾವು ಹೇಳ್ತೀವಿ. ಇಲ್ಲಿ ಮಧ್ಯದಲ್ಲಿ ತಿಳುವಾಗಿದೆ, ಅಂಚಿನಲ್ಲಿ ದಪ್ಪದ. ಇದನ್ನ ನಾವು ನಿಮ್ನ ಮಸೂರ ಅಂತ ಕರಿತೀವಿ. ಈಗ ನಾವು ಪೀನ ಮಸೂರ ಮತ್ತು ನಿಮ್ನ ಮಸೂರದಲ್ಲಿ ವಕ್ರೀಭವನ ಕಿರಣಗಳು ಏಕೀಕರಣಗೊಳ್ಳೋದು, ವಿಕೇಂದ್ರೀಕರಣಗೊಳ್ಳುವುದನ್ನ ರೇಖಾಚಿತ್ರದ ಮುಖಾಂತರ ಮೊದಲಿಗೆ ನೋಡೋಣಂತೆ. ಬೆಳಕಿನ ಕಿರಣಗಳು ಇಲ್ಲಿ ಸಮಾಂತರವಾಗಿ ಹೋಗ್ತಾ ಇದೆ. ನೋಡ್ರಿ, ಸಮಾಂತರವಾಗಿ ಹೋಗ್ತಾ ಇದೆ. ಇಲ್ಲಿ ಪೀನ ಮಸೂರದ ಮೇಲೆ ಬಿದ್ದ ಕಿರಣಗಳು ವಕ್ರೀಭವನಗೊಂಡು ಕೇಂದ್ರೀಕರಿಸುತ್ತವೆ. ಅಂದ್ರೆ ಪ್ರಧಾನಾಕ್ಷ ರೇಖೆ ಕಡೆಗೆ ಇಲ್ಲಿ ಬಾಗ್ತದೆ ಮತ್ತು ಒಂದು ಬಿಂದುವಿನಲ್ಲಿ ಇದು ವಕ್ರೀಭವಿತ ಕಿರಣಗಳು ಇಲ್ಲಿ ಸೇರ್ತದೆ. ಇದಕ್ಕೆ ಸಂಗಮ ಬಿಂದು ಅಂತ ನಾವು ಕರಿತೀವಿ. ಹಾಗೇನೆ ನಿಮ್ನ ಮಸೂರದಲ್ಲಿ ವಿಮುಖಗೊಳ್ಳುವಿಕೆಯನ್ನು ನೋಡೋಣಂತ. ಇಲ್ಲಿ ಸಮಾಂತರ ರೇಖೆಗುಂಟ ಬೆಳಕಿನ ಕಿರಣಗಳು ಚಲಿಸ್ತಾ ಇದೆ. ನಿಮ್ನ ಮಸೂರದ ಮೇಲೆ ಬಿದ್ದ ಕಿರಣಗಳು ವಕ್ರೀಭವನಗೊಂಡು ಇಲ್ಲಿ ವಿಕೇಂದ್ರೀಕರಿಸುತ್ತವೆ. ಅಂದ್ರೆ ವಿಕೇಂದ್ರೀಕರಣ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ಪ್ರಧಾನಾಕ್ಷ ರೇಖೆಯಿಂದ ವಿಮುಖವಾಗಿ ಈ ಕಿರಣಗಳು ಚಲಿಸ್ತದೆ. ಇಲ್ಲಿ ಪೀನ ಮಸೂರದಲ್ಲಿ ಸಾಮಾನ್ಯವಾಗಿ ತನ್ನ ಮೂಲಕ ಹಾಯುವ ಬೆಳಕನ್ನ ಇದು ಕೇಂದ್ರೀಕರಿಸ್ತದ. ಆದ್ದರಿಂದ ಇದನ್ನ ನಾವು ಕೇಂದ್ರೀಕರಿಸುವ ಮಸೂರ, ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೀವಿ. ಹಾಗೇನೆ ನಿಮ್ನ ಮಸೂರವು ಬೆಳಕನ್ನ ವಿಕೇಂದ್ರೀಕರಣಗೊಳಿಸ್ತದೆ. ಅಂದ್ರೆ ಹೊರಮುಖವಾಗಿ ಅವು ಬಾಗ್ತವು ಕಿರಣಗಳು. ಹೀಗಾಗಿ ಇದನ್ನ ವಿಕೇಂದ್ರೀಕರಿಸುವ ಮಸೂರ ಅಂತ ಹೇಳ್ತೀವಿ. ಇದನ್ನ ಡೈವರ್ಜಿಂಗ್ ಲೆನ್ಸ್ ಅಂತ ಇಂಗ್ಲಿಷ್ ನಲ್ಲಿನೂ ಕೂಡ ಹೇಳ್ತೀವಿ. ಬೆಳಕು ನೇರವಾಗಿ ಚಲಿಸ್ತದೆ ಅನ್ನೋದು ಈಗಾಗಲೇ ತಮಗೆ ಗೊತ್ತದ.
ಇಲ್ಲಿ ನಾವು ಚಿಕ್ಕದಾದ ಪ್ರಯೋಗದಿಂದ ಇದನ್ನು ನೋಡ್ಬೋದು. ಇದು ಫೋಮ್ ಶೀಟ್ಲಿಂದ ತಯಾರು ಮಾಡಿದ್ದು. ಇಲ್ಲಿ ನಾನು ಕಿರಣ ಹಾಯ್ದು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೀನಿ. ಇದರ ಮೂಲಕ ಈ ರೀತಿ ಕಿರಣಗಳು ಹಾಯ್ದು ಹೋಗ್ತಾ ಇದ್ದಾವೆ, ನಾವು ನೋಡ್ಬೋದು. ಇವು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ, ಸಮಾಂತರ ರೇಖೆಗಳನ್ನು ತಾವು ನೋಡ್ಬೋದು. ಈಗ ನಾನಿಲ್ಲಿ ಪೀನ ಮಸೂರವನ್ನು ಇಡ್ತೀನಿ. ಈಗ ನಾನು ಇಲ್ಲಿ ಪೀನ ಮಸೂರವನ್ನು ಇಟ್ಟಿದ್ದೇನೆ. ನೋಡ್ರಿ, ಆ ಕಿರಣಗಳು ಏನಾಗ್ತಾವೆ ನೋಡ್ರಿ, ಮುಂದೆ ಚಲಿಸ್ತಾ 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 ಇಲ್ಲಿ ಒಂದು ಬಿಂದುವಿನಲ್ಲಿ ಕೂಡ್ತು. ಹಾಗೆ ಮುಂದೆ ಹೋದಾಗ ಮತ್ತೆ ವಿಭಜನೆ ಆಯಿತು. ಈ ಪೀನ ಮಸೂರದಲ್ಲಿ ಕಿರಣಗಳು ಏನಾಗ್ತದೆ, ಇಲ್ಲಿ ಕೇಂದ್ರೀಕರಣ ಆಗ್ತಾವು. ಈ ಒಂದು ಬಿಂದುವಿನಲ್ಲಿ ಏನು ಕೂಡ್ತದೆ ಅದಕ್ಕೆ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಇದನ್ನೇ ನಾವು ನಿಮ್ನ ಮಸೂರದಲ್ಲಿ ತಗೊಂಡಾಗ ಏನಾಗ್ತದೆ, ಈ ನಿಮ್ನ ಮಸೂರವನ್ನು ನಾನು ಇಲ್ಲಿ ಇಡ್ತೀನಿ. ನೋಡ್ರಿ, ಕಿರಣಗಳು ಏನಾಗ್ತಾ ಹೋದವು, ಇಲ್ಲಿ ಸಮಾಂತರದ ಮುಂದೆ ಹೋದಾಗ ವಿಮುಖಗೊಂಡು ಅಂದರೆ ವಿಕೇಂದ್ರೀಕರಣ ಆಗ್ತದೆ. ಇಲ್ಲಿ ಈ ಪೀನ ಮಸೂರವನ್ನು ನಾನು ತೆಗೆದುಕೊಂಡೇನೆ. ಇದನ್ನ ನಾನು ಬೆಳಕಿಗೆ ಕಿರಣ ಇದ್ರ ಮೂಲಕ ಹಾಯ್ದು ಹೋಗುವಂತೆ ಮಾಡ್ತಾ ಇದ್ದೇನೆ. ಇಲ್ಲಿ ಪೇಪರ್ ಹಿಡಿದಿದ್ದೇನೆ. ಒಂದೇ ಕಡೆ ಕಿರಣಗಳು ಕೇಂದ್ರೀಕರಿಸಿದಾಗ ಈ ಹಾಳೆ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ. ನೋಡ್ರಿ, ತಾವು ನೋಡ್ಬೋದು, ಇಲ್ಲಿ ಹೊಗೆ ಬರ್ತಾ ಇದೆ. ಅಂದ್ರೆ ಈ ಹಾಳಿಗೆ ಉರಿ ಹತ್ತಿತು. ನೋಡಿ, ಆದ್ದರಿಂದ ಮಕ್ಕಳೇ, ಮಸೂರಗಳನ್ನು ನೇರವಾಗಿ ಬೆಳಕಿಗೆ ಹಿಡಿದು ಬರಿಗಣ್ಣಿಂದ ನೋಡಬೇಡ್ರಿ, ಕಣ್ಣಿಗೆ ಹಾನಿ ಉಂಟಾಗ್ತದೆ. ಈ ಸೂಚನೆಯನ್ನು ತಾವೆಲ್ಲರೂ ಸರಿಯಾಗಿ ಗಮನಿಸಬೇಕು. ನೋಡ್ರಿ, ಇಲ್ಲಿ ಹಾಳಿ ಹೇಗೆ ಸುಡ್ತಾ ಇದೆ ಅಂತೇಳಿ. ಇದನ್ನು ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ವರ್ಧಕ ಮಸೂರ ಅಂತ ಹೇಳಿ ಕರಿತೀವಿ. ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಅಕ್ಷರಗಳನ್ನ ದೊಡ್ಡದಾಗಿ ಮಾಡಿ ತೋರಿಸ್ಲಿಕ್ಕೆ ಇದು ಸಹಕಾರಿಯಾಗಿರ್ತದೆ. ಇದನ್ನ ತಾವು ಇಲ್ಲಿ ನೋಡ್ಬೋದು. ಈ ಅಕ್ಷರಗಳು ನೋಡ್ರಿ, ಇಲ್ಲಿ ತಮಗೆ ಕಾಣಿಸ್ತಾ ಇದೆ, ಈ ಕಡೆ ಚಿಕ್ಕದಾಗಿದೆ. ಇಲ್ಲಿ ತಾವು ದಪ್ಪದಾಗಿರ್ತಕ್ಕಂಥ ಅಕ್ಷರಗಳನ್ನ ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಯೋಗಗಳನ್ನ ತಾವು ಮನೆಯಲ್ಲಿ ಮಾಡ್ಬೋದು, ಅತ್ಯಂತ ಸರಳವಾಗಿದೆ. ಆದರೆ ಇದಕ್ಕೆ ಕಡ್ಡಾಯವಾಗಿ ಮಸೂರಗಳು ಬೇಕು. ಮಸೂರಗಳು ನಿಮಗೆ ಮಾರ್ಕೆಟ್ನಲ್ಲಿ ಸಿಗ್ತದೆ, ಸೈಂಟಿಫಿಕ್ ಅಂಗಡಿಗಳಲ್ಲಿ. ಅವುಗಳನ್ನು ನೀವು ತೆಗೆದುಕೊಂಡು ಮಾಡ್ಬೋದು, ಅಥವಾ ನಿಮ್ಮ ಶಾಲೆಯಲ್ಲಿ, ಪ್ರಯೋಗಶಾಲೆಯಲ್ಲಿ ಇರ್ತಕ್ಕಂಥ ಮಸೂರಗಳನ್ನು ಪಡೆದುಕೊಂಡು ಆ ಪ್ರಯೋಗದ ಮೂಲಕ ಮಾಡಿ ನೋಡ್ಬೋದು. ಇಲ್ಲೊಂದು ತಮಗೆ ಚಟುವಟಿಕೆ ಕೊಡ್ತೇನೆ. ಈ ಮಸೂರಗಳ ಉಪಯೋಗಗಳು ಏನೇನು ಅದ ಅನ್ನೋದನ್ನ ಒಂದು ಪಟ್ಟಿ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಸ್ಕೂಲ್ಗೆ ಶಿಕ್ಷಕರು ನಡೆಸಿಕೊಟ್ಟಂತ ಬೆಳಕಿಗೆ ಸಂಬಂಧಪಟ್ಟಂತ ಚಟುವಟಿಕೆಯನ್ನ ನೋಡಿ ಬಂದ್ರಲ್ವಾ ವಿದ್ಯಾರ್ಥಿಗಳೇ? ಅದೇ ರೀತಿಯಾಗಿ HV ಮುರಳೀಧರ್ ಸಹ ಪ್ರಾಧ್ಯಾಪಕರು ಇವರು ಒಂದು ಚಟುವಟಿಕೆಯನ್ನ ನೀಡ್ತಾ ಇದ್ದಾರೆ. ಯಾವುದು ಆ ಚಟುವಟಿಕೆ ಅಂತಂದ್ರೆ ಓರೆಗಾಮಿಗೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಇದೆ. ಆತ್ಮೀಯ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಆ ಒಂದು ಚಟುವಟಿಕೆಯನ್ನು ನೋಡಿದವನ್ನ ಬನ್ನಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮುರಳೀಧರ್ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ? ನೋಡಿ, ಈ ರೀತಿಯಾಗಿರೋ ಒಂದು ಡ್ರ್ಯಾಗನ್ ಫ್ಲೈ ಮಾಡೋಣ. ಡ್ರ್ಯಾಗನ್ ಫ್ಲೈ ಕನ್ನಡದಲ್ಲಿ ಇದನ್ನು ಏರೋಪ್ಲೇನ್ ಚಿಟ್ಟೆ ಅಂತಾರೆ. ಮಾಡೋಣವಾ? ಓಕೆ, ಶುರು ಮಾಡೋಣ. ನೋಡಿ, ಒಂದು ಚೌಕಾಕಾರ ಕಾಗದ ತೊಗೊಂಡಿದ್ದೀನಿ. ಡಯಾಗ್ನಲ್ಲ ಕಟ್ ಮಾಡಿದ್ರೆ ಒಂದು ಟ್ರ್ಯಾಂಗಲ್ ಮಾತ್ರ ಸಾಕು ನನಗೆ, ಇನ್ನು ಒಂದೇ ಒಂದು ಸಾಕು, ಇನ್ನೊಂದು ಬೇಕಾಗಿಲ್ಲ. ಶುರು ಮಾಡೋಣ. ಈಗ ಅರ್ಧಕ್ಕೆ ಸರಿಯಾಗಿ ಮಡಿಸೋಣ. ಮಡಿಸಿದ ಮೇಲೆ ಮೇಲ್ಗಡೆಯಿಂದ ಒಂದು ಸರಿ ಕೆಳಗೆ ಮಡಿಸೋಣ. ಹೀಗೆ ಈ ಕಡೆಯಿಂದನೂ ಹಾಗೆ ಮಡಿಸೋಣ. ಮಡಿಸೋಣ, ತಿರುಗಿಸ್ಕೊಳ್ಳೋಣ. ಈ ಬಿಳಿ ಪೇಪರ್ ಕಾಣ್ತಾ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಕಾರ್ನರ್ ಬರ್ತಾರೆ ಈ ತರಹ ಮಡಿಸ್ಕೊಳ್ಳೋಣ.
ಈ ಕಡೆದು ಹಾಗೆ ಮಡಿಸೋಣ. ಮಡಿಸಿದ ಮೇಲೆ ಇದನ್ನು ಬಿಚ್ಬೋಣ. ನಾವು ನಮಗೆ ಬರೀ ಮಾರ್ಕ್ ಮಾತ್ರ ಬೇಕಾಗಿತ್ತು ಅಷ್ಟೇ ನಮಗೆ. ಈಗ ಶುರು ಮಾಡೋಣ. ನೋಡಿ, ಈ ಕೆಳಗಡೆಯಿಂದ ಮೇಲ್ಗಡೆಗೆ ಅರ್ಧಕ್ಕೆ ಸರಿಯಾಗಿ ಮೇಲಕ್ಕೆ ಮಡಿಸೋಣ. ಹೀಗೆ ಓಪನ್ ಮಾಡೋಣ. ಈ ಮೊದಲೇ ಫೋಲ್ಡ್ ಮಾಡಿದ್ವಲ್ಲ, ಈ ಫೋಲ್ಡಿಂಗ್ಗಳನ್ನು ಹಿಂಗೆ ಇಟ್ಕೋಣ ನಾವು. ನೋಡಿ, ಈ ಫೋಲ್ಡಿಂಗ್ಗಳನ್ನ ಹಿಂಗೆ ಇಟ್ಕೋಣ, ಹಿಂಗೆ ಎಲ್ಲ ಕ್ಲೀನಾಗಿ ಮಾಡ್ಕೋಣ. ಆಮೇಲೆ ಇದನ್ನು ಮೇಲಕ್ಕೆ ಎತ್ಕೋಣ. ಈ ಕಡೆದು ಹಾಗೆ ಹೀಗೆ ಇಟ್ಕೋಣ. ಇದನ್ನು ಪ್ರೆಸ್ ಮಾಡೋಣ. ಇದನ್ನು ಸರಿ ಮೇಲಕ್ಕೆ ಮಡಿಸ್ಕೋಣ. ಕೆಳಗಡೆ ಒಂದು ಪಾಯಿಂಟ್ ನಮಗೆ ಬೇಕಲ್ಲ, ಗೆರೆ ಮೇಲಕ್ಕೆ ಮಡಿಸೋಣ. ಇದನ್ನ ಹಿಂಗೆ ಇಟ್ಕೋಣ. ಇದನ್ನು ಮೇಲಕ್ಕೆ ಮಾಡಿ. ಇದೊಂದು ಸರಿ ಕ್ಲೀನಾಗಿ ಬಂದಿದೆಯಾ ನೋಡ್ಕೊಂಡು, ಪೇಪರ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಹಿಂಗೆ. ಆಮೇಲೆ ಒಂದು ಸರಿ ಇದನ್ನು ಮೇಲಕ್ಕೆ ಮಡಿಸ್ಕೋಣ. ನೋಡಿ, ಹೀಗೆ ಬಂತು. ನಿಮ್ಗೆ ಗೊತ್ತಾಯ್ತು ನೋಡಿ, ಇಷ್ಟೇ ಇದ್ದಿದ್ದು. ಹೀಗಿತ್ತು, ಹೀಗೆ ಮಡಿಸಿದ್ದೀವಿ. ಈಗ ಇದನ್ನು ಇಲ್ಲಿ ಈಗ ಮಧ್ಯಕ್ಕೆ ಬರೋ ಥರ ನೋಡಿ, ಈ ಕಡೆ ಇರೋದನ್ನು ಈ ಕಡೆ ಕರೆಕ್ಟಾಗಿ ಸೆಂಟ್ರ್ ಸರಿಯಾಗಿ ಈ ಕಡೆ ತಿರುಗಿಸೋಣ. ಇದು ರೆಕ್ಕೆಗಳು ಮಾಡ್ತಾ ಇರೋದು ನಾವು. ಈ ಕಡೆಯಿಂದ ಈ ಕಡೆ ತಿರುಗಿಸೋಣ. ನೋಡಿ, ಎರಡು ರೆಕ್ಕೆ ಮಾಡಕ್ಕೆ ಮಡಿಸ್ತಾ ಇದ್ದೀವಿ. ಏನಿಲ್ಲ, ಹೀಗಿತ್ತು, ಹೀಗೆ ಮಡಿಸಿದ್ದೀವಿ. ಈಗ ಇದನ್ನು ತಿರುಗಿಸ್ಕೊಂಡು ಈ ಮಧ್ಯದ ಗೆರೆಗೆ ಬರೋ ಹಾಗೆ ಈ ಕಡೆಯಿಂದ ಅರ್ಧಕ್ಕೆ, ಆ ಕಡೆಯಿಂದ ಅರ್ಧಕ್ಕೆ ಮಡಿಸೋಣ. ನೋಡಿ, ಈ ಕಡೆಯಿಂದ ಅರ್ಧಕ್ಕೆ ಮಡಿಸೋಣ. ನಾನು ಮಡಿಸ್ತಾ ಇದ್ದೀನಿ. ಪುನಃ ಈ ಕಡೆ ತಿರುಗಿಸ್ಕೋಣ. ಈ ಕಡೆಯಿಂದನೂ ಅರ್ಧಕ್ಕೆ ಸರಿಯಾಗಿ ಮಡಿಸೋಣ. ಹೀಗೆ ಇದೆಲ್ಲ ಕರೆಕ್ಟಾಗಿ ಬರಲಿ. ಅರ್ಧಕ್ಕೆ ಸರಿಯಾಗಿ ಮಡಿಸ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ್ಮೇಲೆ ನಿಂತ್ಕೊಂಡಿದೆಯಲ್ಲ, ಇದು ಪಕ್ಕಕ್ಕೆ ಬರಬೇಕು. ನೋಡಿ, ಇದನ್ನು ಪಕ್ಕಕ್ಕೆ ಮಾಡಬೇಕು. ಹೀಗೆ ಈ ತುದಿಯಿಂದ ಬರೋ ತರಹ ನೋಡಿ, ಇಲ್ಲಿಂದ ಬರೋ ತರಹ ಹೀಗೆ ಪ್ರೆಸ್ ಮಾಡೋಣ. ನೋಡಿ, ಹೀಗೆ ಪ್ರೆಸ್ ಮಾಡೋಣ. ಹೀಗೆ ಪ್ರೆಸ್ ಮಾಡಿ. ಈ ತುದಿ ಇಟ್ಕೊಂಡು ಹಿಂಗೆ ಕರೆಕ್ಟಾಗಿ ಹಿಂಗೆ ಪ್ರೆಸ್ ಮಾಡೋಣ. ಹೀಗೆ ಪ್ರೆಸ್ ಮಾಡೋಣ. ಈ ಕಡೆಯಿಂದ ಹಾಗೇನೆ ಇದನ್ನು ಹೀಗಿಟ್ಕೊಂಡು ಹೀಗೆ ಮೇಲಕ್ಕೆ ಮಾಡಿ ಪ್ರೆಸ್ ಮಾಡೋಣ. ನೋಡಿ, ಇವೆರಡೂ ಸರಿ ಇದೆಯಾ ಅಂತ ಒಂದ್ಸರಿ ಮಡಿಸ್ಕೊಂಡು ನೋಡ್ಕೋಣ ನಾವು. ಸರಿ ಇದೆಯಾ ಕರೆಕ್ಟಾಗಿ. ನೋಡಿ, ಎರಡು ಫೋಲ್ಡಿಂಗ್ ಕರೆಕ್ಟಾಗಿದೆಯಾ, ಕಟ್ ಮಾಡಿದ್ರೆ ಅಂತ ನೋಡಿ ಕರೆಕ್ಟಾಗಿದೆ. ನೋಡಿ, ಇಲ್ಲಿ ಕರೆಕ್ಟಾಗಿದೆ. ಇಲ್ಲಿ ಕರೆಕ್ಟಾಗಿದೆ. ಈಗ ಸರಿ ಬಂತು. ಈಗ ಇದನ್ನು ಇಲ್ಲಿ ಮಡಿಸಿದೀವಲ್ಲ ನೋಡಿ, ಇಲ್ಲಿ ಪೇಪರ್ ಇದೆಯಲ್ಲ, ಈ ಪೇಪರ್ನ ಅಗಲ ಮಾಡಿಕೊಂಡು ಎಲ್ಲಿವರೆಗೆ ಮಡಿಕೆ ಬಂದಿದೆ, ಇಲ್ಲಿವರೆಗೆ ಮಾತ್ರ ಮಡಿಕೆ ಬಂದಿದೆ, ಅಲ್ಲಿವರೆಗೆ ಕತ್ರಿಲಿ ಕಟ್ ಮಾಡೋಣ. ನೋಡಿ, ಇಲ್ಲಿಂದ ಹೀಗೆ ಈ ಕಡೆನೂ ಹಾಗೆ ಮಾಡೋಣ. ಈಗ ಇದನ್ನು ಅಗಲ ಮಾಡೋಣ. ಕಟ್ ಮಾಡಿದ್ಮೇಲೆ ನೋಡಿ, ಇದನ್ನು ಹೀಗೆ ತಿರುಗಿಸ್ಕೋಣ. ಕಟ್ ಮಾಡಿದ್ದೀವಿ, ಇದನ್ನು ಅಗಲ ಮಾಡೋಣ. ನೋಡಿ, ಹೀಗೆ ಇಟ್ಕೊಂಡು ಈ ಮೂಲೆನ ಹೀಗಂದ್ರೆ ಇದು ಅಗಲ ಆಗುತ್ತೆ. ನೋಡಿ, ಈಗ ಅಗಲ ಆಗುತ್ತೆ. ಪೇಪರ್ ನೋಡಿ, ಈಗ ಇಟ್ಕೊಂಡು ಹಿಂಗಂದ್ರೆ ಇದು ಅಗಲ ಆಗುತ್ತೆ. ಈ ಪೇಪರ್ ಬರಬೇಕು ಇಲ್ಲಿಗೆ ಕರೆಕ್ಟಾಗಿ. ಹಿಂಗಂದ್ರೆ ಅಗಲ ಬರ್ತೀವಿ. ನಮ್ಮ ಪೇಪರ್ ಅಗಲ ಆಗುತ್ತೆ. ಈ ಕಡೆದನ್ನು ಹೀಗೆ ಕೆಳಕ್ಕೆ ಹಿಂಗೆ ಮಡಿಸಿ ಈಗ ಅಗಲ ಮಾಡಿ. ನೋಡಿ, ಈ ಪೇಪರು ಅಗಲ ಆಗುತ್ತೆ. ಕ್ಲೀನಾಗಿ ಕೈಯಲ್ಲಿ ಹಿಂಗೆ ತೊಗೊಂಡ್ರೆ ಆಯಿತು. ಈ ಕಡೆದು ಅಷ್ಟೇ. ಈಗ ಅಗಲ ಮಾಡಿಬಿಟ್ಟು ಕ್ಲೀನಾಗಿ ಸರಿ ಕೈಯಲ್ಲಿ ಉಗುರಲ್ಲಿ ಸವರೋಣ. ನೋಡಿ, ಎರಡು ರೆಕ್ಕೆ ಆಯಿತು. ಈಗ ಇದನ್ನು ಹೀಗೆ ತಿರುಗಿಸ್ಕೊಂಡು ನೋಡಿ, ಇದನ್ನು ಮೇಲ್ಗಡೆ ಇದನ್ನು ಮಡಿಸ್ಬೋಣ. ಇಲ್ಲಿ ತನಕ ಹಿಂಗೆ ಮಡಿಸೋಣ. ಕಾಣ್ತಾ ಇದೆ? ಹೀಗೆ ಮಡಿಸೋಣ. ಮಡಿಸ್ಬಿಟ್ಟು ವಾಪಸ್ ಹಿಂದಕ್ಕೆ ಮಡಿಸ್ಬೋಣ. ಎರಡು ಒಂದು ಸಮ ಇದೆಯಾ ಸರಿ ಮಾಡ್ಕೋಣ. ರೆಕ್ಕೆಗಳು ಸರಿ ಇದೆ ಸರಿ ಮಾಡೋಣ. ಈ ಮುಂಭಾಗನ ನೋಡಿ, ಈ ಮೂಲೆಗಳು ಹೀಗೆ ಮಡಿಸೋಣ. ಹೀಗೆ ಓಪನ್ ಮಾಡೋಣ. ಒಂದನ್ನು ಇನ್ನೊಂದನ್ನು ಈ ಕಡೆಗೆ ಓಪನ್ ಮಾಡೋಣ. ಈ ರೆಕ್ಕೆನೂ ಈ ಕಡೆಗೆ ಒಂದು ಓಪನ್ ಮಾಡೋಣ. ಹೀಗೆ ಇದನ್ನು ಹೀಗೆ ಓಪನ್ ಮಾಡೋಣ. ಈಗ ನಮ್ಮದು ಡ್ರ್ಯಾಗನ್ ಫ್ಲೈ ರೆಡಿ ಆಯಿತು. ನೋಡಿದ್ರಾ? ನಮ್ಮ ಡ್ರ್ಯಾಗನ್ ಫ್ಲೈ ನೋಡಿದ್ರಾ? ಚೆನ್ನಾಗಿ ಬಂದಿದೆಯಾ? ಟ್ರೈ ಮಾಡ್ಬೋದಲ್ವ ನೀವು? ಟ್ರೈ ಮಾಡಿ. ಬಾಯ್. ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಎಸ್.ವಿ. ಮುರಳೀಧರನ್ ಅವರು ನಡೆಸಿಕೊಟ್ಟಂತ ಓರೆಗಾಮಿ ಚಟುವಟಿಕೆಯನ್ನು ನೋಡಿ ಬಂದ್ರಲ್ವಾ?
ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕಿಯರಾದಂತ ಶ್ರೀಮತಿ ಅಶ್ವಿನಿ ಕುಲಕರ್ಣಿ ಮೇಡಮ್ ಅವರು ಸಹಿತ ಒಂದು ಚಟುವಟಿಕೆಯನ್ನ ಕಳಿಸಿಕೊಟ್ಟಿದ್ದಾರೆ. ಸೊ ಆ ಚಟುವಟಿಕೆ ಏನು ಅಂತಂದ್ರೆ ಸಂಯುಕ್ತ ರಾಸಾಯನಿಕ ಸೂತ್ರಗಳ ಕುರಿತು ಒಂದು ಚಟುವಟಿಕೆ ಇದೆ. ಬನ್ನಿ ಆ ಚಟುವಟಿಕೆಯನ್ನು ಸಹಿತ ನಾವು ನೋಡ್ಕೊಂಡು ಬರೋಣ. ಎರಡು ವಿಭಿನ್ನ ಧಾತುಗಳ ಪರಮಾಣುಗಳು ಅಥವಾ ಒಂದೇ ಧಾತುವಿನ ಎರಡು ಪರಮಾಣುಗಳು ಒಂದಕ್ಕೊಂದು ಸಮೀಪ ಬಂದಾಗ ಆ ಪರಮಾಣುಗಳು ಅಣುವನ್ನ ಉಂಟು ಮಾಡ್ತವೆ. ಅಂದ್ರೆ ಆ ಪರಮಾಣುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಈ ರಾಸಾಯನಿಕ ಕ್ರಿಯೆ ಯಾಕೆ ನಡೀತದ ಅಂತಂದ್ರೆ ವಿಶೇಷವಾಗಿ ಪರಮಾಣುಗಳು ಸ್ಥಿರತೆಯನ್ನ ಹೊಂದಲಿಕ್ಕೆ ಬಯಸ್ತವ. ಸ್ಥಿರತೆ ಅಂತಂದ್ರೆ ತಮ್ಮ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಹೊಂದಲಿಕ್ಕೆ ಬಯಸ್ತವ. ಇದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಆಕ್ಟೈಟ್ ಡಾಟ್ ಸ್ಟ್ರಕ್ಚರ್. ಆಕ್ಟೈಟ್ ಸ್ಟ್ರಕ್ಚರ್ ಅನ್ನ ಹೊಂದಿದ್ರೆ ಪ್ರತಿ ಪರಮಾಣುನು ಕೂಡ ಸ್ಥಿರತೆಯನ್ನ ಹೊಂದದ. ಪ್ರತಿ ಪರಮಾಣುನು ಕೂಡ ಸ್ಥಿರತೆಯನ್ನ ಹೊಂದಲಿಕ್ಕೆ ಬಯಸೋದ್ರಿಂದ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತವ. ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಕೇವಲ ಒಂದು ಎಲೆಕ್ಟ್ರಾನ್ ಭಾಗವಹಿಸ್ತು ಅಂತಂದ್ರೆ ಅಂತ ಪರಮಾಣುಗಳಿಗೆ ನಾವು ಏಕ ವ್ಯಾಲೆನ್ಸಿಯ ಪರಮಾಣು ಅಂತ ಕರಿತೀವಿ. ಏಕ ವ್ಯಾಲೆನ್ಸಿಯ ಪರಮಾಣು ಅಥವಾ ಇದನ್ನೇ ನಾವು ಮೋನೋವ್ಯಾಲೆಂಟ್ ಅಂತ ಕರಿತೀವಿ. ಒಂದು ವೇಳೆ ರಾಸಾಯನಿಕ ಕ್ರಿಯೆ ನಡೆದಾಗ ಆ ಪರಮಾಣುವಿನಲ್ಲಿನ 2 ಎಲೆಕ್ಟ್ರಾನ್ಗಳು ಪಾಲ್ಗೊಂಡ್ರೆ ಅದನ್ನ ದ್ವಿವೇಲೆನ್ಸಿಯ ಅಂತ ಕರಿತೀವಿ. ಇದನ್ನೇ ಬೈವ್ಯಾಲೆಂಟ್ ಅಂತ ಕೂಡ ಕರಿತೀವಿ. ಒಂದು ವೇಳೆ ರಾಸಾಯನಿಕ ಕ್ರಿಯೆ ನಡೆದಾಗ ಆ ಪರಮಾಣುವಿನಲ್ಲಿನ 3 ಎಲೆಕ್ಟ್ರಾನ್ಗಳು ಪಾಲ್ಗೊಂಡ್ರೆ ಇದನ್ನ ತ್ರಿವ್ಯಾಲೆನ್ಸಿಯ ಅಂತ ಕರಿತೀವಿ. ಇದನ್ನೇ ಟ್ರೈವ್ಯಾಲೆಂಟ್ ಅಂತ ಕರಿತೀವಿ. 4 ಎಲೆಕ್ಟ್ರಾನ್ಗಳು ಪಾಲ್ಗೊಂಡ್ರೆ ಇದನ್ನ ಕ್ವಾಡ್ರಾವ್ಯಾಲೆಂಟ್ ಅಂತ ಕರಿತೀವಿ. ಕ್ವಾಡ್ರಾವ್ಯಾಲೆಂಟ್. ಚತುರ್ಥ ವ್ಯಾಲೆನ್ಸಿಯ ಅಂತ ಕರಿತೀವಿ. ಒಂದು ವೇಳೆ ರಾಸಾಯನಿಕ ಕ್ರಿಯೆಯಲ್ಲಿ ಆ ಪರಮಾಣುವಿನ 5 ಎಲೆಕ್ಟ್ರಾನ್ಗಳು ಪಾಲ್ಗೊಂಡರೆ ಅದನ್ನ ಪೆಂಟಾವ್ಯಾಲೆಂಟ್ ಅಥವಾ ಪಂಚವೇಲೆನ್ಸಿಯ ಪರಮಾಣು ಅಂತ ಕರೆಯುತ್ತಾರೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಪಾಲ್ಗೊಳ್ಳುತ್ತವೆ ಅನ್ನೋದನ್ನೇ ನಾವು ಏನಂತ ಕರಿತೀವಿ? ಆ ಪರಮಾಣುವಿನ ವೇಲೆನ್ಸಿ ಅಥವಾ ಇದನ್ನೇ ನಾವು ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಅಂದ್ರೆ ಪರಮಾಣುವಿನ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಆ ಪರಮಾಣುವಿನ ಎಷ್ಟು ಎಲೆಕ್ಟ್ರಾನ್ಗಳು ಆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಅನ್ನೋದನ್ನ ನಾವು ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಅಂತ ಕರಿತೀವಿ. ಈಗ ಒಂದು ಎಲೆಕ್ಟ್ರಾನು ಪಾಲ್ಗೊಂಡಿದೆ ಅಂತಂದ್ರೆ ಆ ಒಂದು ಪರಮಾಣು ಆ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡಬಹುದು ಅಥವಾ ಅದನ್ನ ತಗೊಳ್ಳು ಕೂಡ ಬಹುದು. ಆ ಪರಮಾಣು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೂಡ ಕೊಡಬಹುದು ಅಥವಾ ಆ ಎಲೆಕ್ಟ್ರಾನ್ ಅನ್ನ ಅದು ಪಡೆದುಕೊಳ್ಳಬಹುದು. ಇದೇ ರೀತಿ 2 ಎಲೆಕ್ಟ್ರಾನ್ ಆಗಿರಬಹುದು, 3 ಎಲೆಕ್ಟ್ರಾನು, ಅಷ್ಟು ಎಲೆಕ್ಟ್ರಾನ್ಗಳನ್ನ ಆ ಪರಮಾಣು ಬಿಟ್ಟು ಕೊಡಬಹುದು ಅಥವಾ ಆ ಪರಮಾಣು ಅದನ್ನ ಪಡಿಬಹುದು. 3 ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡಬಹುದು ಅಥವಾ 3 ಎಲೆಕ್ಟ್ರಾನ್ಗಳನ್ನ ಪಡಿಬಹುದು. ಒಂದು ವೇಳೆ ಪರಮಾಣು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ರೆ ಅಂತ ಪರಮಾಣುಗಳು ಧನ ಅಯಾನುಗಳನ್ನ ಉಂಟು ಮಾಡ್ತವೆ. ಒಂದು ವೇಳೆ ಪರಮಾಣು ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡ್ರೆ ಅಂತ ಪರಮಾಣುಗಳು ಋಣ ಅಯಾನುಗಳನ್ನ ಉಂಟು ಮಾಡ್ತವೆ. ಇಲ್ಲಿ ಕೆಲವೊಂದಿಷ್ಟು ಅಣುಗಳು, ಕೆಲವೊಂದಿಷ್ಟು ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನ ಶೇರ್ ಕೂಡ ಮಾಡ್ಕೊಳ್ತವ, ಹಂಚಿಕೊಳ್ತವ. ಅವು ಬಿಟ್ಟುಕೊಡೋದೂ ಇಲ್ಲ, ಪಡೆಯೋದೂ ಇಲ್ಲ, ಅವು ಹಂಚಿಕೊಳ್ತವ. ಇಂಥ ಸಂದರ್ಭದಲ್ಲಿ ಅಯಾನುಗಳು, ವಿಶೇಷವಾಗಿ ಅಯಾನುಗಳು ಉಂಟಾಗುವುದಿಲ್ಲ. ಏಕವ್ಯಾಲೆನ್ಸಿಯ ಪರಮಾಣುಗಳಿಗೆ ಈ ರೀತಿಯ ರಚನೆಯನ್ನ ನಾನು ಬಳಸ್ತಾ ಇದ್ದೀನಿ. ಈ ರೀತಿ ಇತ್ತು ಅಂತಂದ್ರೆ 1 ಎಲೆಕ್ಟ್ರಾನ್ ಹೆಚ್ಚಿಗೆ ಇದೆ ಅಂತ ಅರ್ಥ. ಈ ರೀತಿ ಇತ್ತು ಅಂತಂದ್ರೆ 1 ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ ಅರ್ಥ. ಇದು ಬಿಟ್ಕೊಡ್ತದ. ರಾಸಾಯನಿಕ ಕ್ರಿಯೆ ನಡೆದಾಗ ಇದು 1 ಎಲೆಕ್ಟ್ರಾನ್ ಅನ್ನ ಪಡಿತದ. ಎರಡೂ ಕೂಡ ಇಲ್ಲಿ ಏಕವ್ಯಾಲೆನ್ಸಿಯ ಪರಮಾಣುಗಳನ್ನ ಸೂಚಿಸ್ತದೆ. ಈ ರೀತಿಯ ರಚನೆಯನ್ನ ತೆಗೆದುಕೊಂಡ್ರೆ ಇಲ್ಲಿ ಇದು 1 ಎಲೆಕ್ಟ್ರಾನ್ ಅನ್ನು ಸೂಚಿಸ್ತದೆ, ಇದು 2ನೇ ಎಲೆಕ್ಟ್ರಾನ್. ಅಂದ್ರೆ 2 ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡ್ತದ, ಇದು 2 ಎಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದ. ಇದು ಪಡೆದುಕೊಳ್ತದ, ಇದು ಬಿಟ್ಕೊಡ್ತದ. ಇದು ದ್ವಿವ್ಯಾಲೆನ್ಸಿಯ ಪರಮಾಣುಗಳನ್ನ ಸೂಚಿಸ್ತದೆ. ಇವು ತ್ರಿವ್ಯಾಲೆನ್ಸಿಯ ಪರಮಾಣುಗಳನ್ನ ಸೂಚಿಸ್ತದೆ. ಇಲ್ಲಿ 3 ಎಲೆಕ್ಟ್ರಾನ್ಗಳು ಹೆಚ್ಚಿಗೆ ಇದಾವ, ಇಲ್ಲಿ 3 ಎಲೆಕ್ಟ್ರಾನ್ಗಳ ಕೊರತೆ ಅದ. ಸ್ಥಿರತೆಯನ್ನ ಹೊಂದಲಿಕ್ಕೆ ಈ ಪರಮಾಣುವಿನಲ್ಲಿ 3 ಎಲೆಕ್ಟ್ರಾನ್ಗಳ ಕೊರತೆ ಅದ. ಎರಡೂ ಕೂಡ ತ್ರಿವ್ಯಾಲೆನ್ಸಿಯನ್ನ ಹೊಂದಿವ. ಪೊಟ್ಯಾಸಿಯಂ ಮತ್ತು ಕ್ಲೋರಿನ್ ನಡುವೆ ರಾಸಾಯನಿಕ ಕ್ರಿಯೆ ನಡೆದರೆ ಪೊಟ್ಯಾಸಿಯಂ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದ, ಕ್ಲೋರಿನ್ 1 ಎಲೆಕ್ಟ್ರಾನ್ ಅನ್ನ ತೆಗೆದುಕೊಳ್ತದ. ಎರಡೂ ಕೂಡ ಏಕವ್ಯಾಲೆನ್ಸಿಯ ಪರಮಾಣುಗಳದವ. ಸೊ ಇದನ್ನೇ ನಾವು ಏನಂತ ಬರಿತೀವಿ? ಕ್ರಿಸ್ ಕ್ರಾಸ್ ಮೆಥಡ್ ನಲ್ಲಿ ಬರೆದ್ವಿ ಅಂತಂದ್ರೆ K+Cl-. ಸೊ ಇದನ್ನೇ
ಇದರ ರಾಸಾಯನಿಕ ಸೂತ್ರ KCl. ಸೊ ಇದು ಪೊಟ್ಯಾಷಿಯಂ ಕ್ಲೋರೈಡ್. ಸೊ ಇದೇ ರೀತಿಯಾಗಿ ಸೋಡಿಯಂದ ಕೂಡ ವ್ಯಾಲೆನ್ಸಿ ಒಂದದ, Na+Cl- ಕ್ರಿಸ್ ಕ್ರಾಸ್ ಮೆಥಡ್ ನಲ್ಲಿ NaCl. ಸೊ ಇದೇ ರೀತಿ ಸಿಲ್ವರ್ ಅನ್ನ ತೆಗೆದುಕೊಂಡ್ರೆ ಸಿಲ್ವರು ಕೂಡ ಬೆಳ್ಳಿ, ಸಿಲ್ವರ್ದು ಕೂಡ ಮೋನೋವ್ಯಾಲೆಂಟ್ ಅದ, ಏಕ ವ್ಯಾಲೆನ್ಸಿ ಅದ, ಅದು ಕೂಡ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದ. Cl ಇದ್ದಿದ್ದು ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದುಕೊಳ್ತದ. ಅದರ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗ್ತದ, AgCl ಆಗತ್ತ. ಇದೇ ರೀತಿ ನಾವು ಹೈಡ್ರೋಜನ್ ಅನ್ನ ತೆಗೆದುಕೊಂಡ್ರೆ H+Cl-, ಸೊ ಇದು ಏನಾಗತ್ತ, HCl. ಇದರ ಅಣುಸೂತ್ರ HCl, ಹೈಡ್ರೋಜನ್ ಕ್ಲೋರೈಡ್. ಸೊ ಇದನ್ನ ಇಟ್ಟಾಗ ಸಿಲ್ವರ್ ಕ್ಲೋರೈಡ್, ಇದನ್ನ ಇಟ್ಟಾಗ ಸೋಡಿಯಂ ಕ್ಲೋರೈಡ್, ಅದರ ಅಣುಸೂತ್ರ NaCl. ಪೊಟ್ಯಾಷಿಯಂ ಅನ್ನ ಇಟ್ಟಾಗ ಪೊಟ್ಯಾಷಿಯಂ ಕ್ಲೋರೈಡ್, KCl. ಈಗ ಕಾಪರ್ ಅನ್ನ ಇಟ್ಟಾಗ CuCl, ಕಾಪರ್ ಕ್ಲೋರೈಡ್. ಸೊ ಇದು ಕೆಲವೊಂದಿಷ್ಟು ಪರಮಾಣುಗಳು ಎರಡು ರೀತಿ ವೇಲೆನ್ಸಿಯನ್ನ ತೋರಿಸ್ತವ. ನಾವಿಲ್ಲಿ ಈ ಕಾಪರ್ ತಾಮ್ರ +1 ಅಂತ ತೆಗೆದುಕೊಂಡಿವಿ, ಅವಾಗ CuCl ಅಂತ ಬರುತ್ತೆ. ಸೊ ಇಲ್ಲಿ NH4 ಅಂತ ತೆಗೆದುಕೊಂಡಿವಿ. ಇಲ್ಲಿ NH4 ಅಮೋನಿಯಂ ಅಯಾನ್ ಅನ್ನ ನಾವು ತೆಗೆದುಕೊಂಡ್ರೆ ಇದು ಯಾವುದೇ ಎಲಿಮೆಂಟ್ ಅಲ್ಲ, ಇದು ಧಾತು ಅಲ್ಲ. ಇಲ್ಲಿ ನಾವು ನೋಡಬಹುದು NH4 ನಲ್ಲೇನೆ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಪರಮಾಣುಗಳು ಕೂಡಿ ಇದು ಸಂಯುಕ್ತ ಉಂಟಾಗಿದೆ. ಅದಕ್ಕೆ ಏನದ ಚಾರ್ಜ್ ಅದ. ಇಂಥದನ್ನ ನಾವೇನಂತ ಕರಿತೀವಿ, ರೆಡಿಕಲ್ಸ್ ಅಂತ ಕರಿತೀವಿ. ಇದನ್ನ ಅಯಾನು ಅನ್ನೋದಿಲ್ಲ, ಇದನ್ನ ರೆಡಿಕಲ್ ಅಂತ ಕರಿತೀವಿ. ಸೊ ಈಗ NH4 ತಗೊಂಡ್ವಿ ಅಂತಂದ್ರೆ +1 Cl-. ಸೊ ಇದು ಏನಾಗತ್ತ, NH4Cl ಅಮೋನಿಯಂ ಕ್ಲೋರೈಡ್. ಇದೇ ರೀತಿ ಪೊಟ್ಯಾಷಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಇದನ್ನ ನಾವು ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಕರಿತೀವಿ, KHCO3. ಇದನ್ನ ಇಟ್ವಿ ಅಂತಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, KOH. ಪೊಟ್ಯಾಷಿಯಂ ಬ್ರೋಮೈಡ್, KBr. ಪೊಟ್ಯಾಷಿಯಂ ಅಯೋಡೈಡ್, KI. ಇದನ್ನ ಇಟ್ಟಾಗ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್. ಇದನ್ನ ಇಟ್ವಿ ಅಂತಂದ್ರೆ ಸಿಲ್ವರ್ ಹೈಡ್ರೋಜನ್ ಕಾರ್ಬೋನೇಟ್, AgHCO3. ಒಂದು ವೇಳೆ ಮೆಗ್ನೀಸಿಯಂ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಯಿತು ಅಂತಂದ್ರೆ ಮೆಗ್ನೀಸಿಯಂ 2 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದೆ, ಆದ್ರೆ ಪ್ರತಿ ಕ್ಲೋರಿನ್ ಒಂದೇ ಎಲೆಕ್ಟ್ರಾನ್ ಅನ್ನ ತೆಗೆದುಕೊಳ್ಳೋದ್ರಿಂದ 2 ಕ್ಲೋರಿನ್ ಒಂದೊಂದು ಎಲೆಕ್ಟ್ರಾನ್ ಅನ್ನ ತೆಗೆದುಕೊಳ್ತಾವ. ಆವಾಗ ಏನಾಗತ್ತ, ಮೆಗ್ನೀಸಿಯಂ ಕ್ಲೋರೈಡ್ Mg ಎಷ್ಟು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದ, 2 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದ, ಆದ್ರೆ ಕ್ಲೋರಿನ್ ಒಂದೇ ಎಲೆಕ್ಟ್ರಾನ್ ಅನ್ನ ತೆಗೆದುಕೊಳ್ತದ. ಕ್ರಿಸ್ ಕ್ರಾಸ್ ಮೆಥಡ್ ಅನ್ನ ನಾವು ಬರೆದ್ವಿ ಅಂತಂದ್ರೆ MgCl2 ಅಂತಂದ್ರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 2 ಕ್ಲೋರಿನ್ ಪರಮಾಣುಗಳು ಪಾಲ್ಗೊಳ್ತಾವ. ಅದಕ್ಕೆ ಇಲ್ಲಿ ಏನಾಗುತ್ತೆ, ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತ, ಮೆಗ್ನೀಸಿಯಂ ಕ್ಲೋರೈಡ್ Mg 1 ಅದ, ಕ್ಲೋರಿನ್ ಎಷ್ಟದವ, 2 ಅದಾವ, MgCl2. ಅದೇ ರೀತಿ ಜಿಂಕ್ ಕ್ಲೋರೈಡ್ ZnCl2, 1 ಜಿಂಕ್ 2 ಕ್ಲೋರಿನ್. ಕ್ಯಾಲ್ಸಿಯಂ ಕ್ಲೋರೈಡ್ CaCl2, ಕ್ಯಾಲ್ಸಿಯಂ ಕ್ಲೋರೈಡ್ 1 ಕ್ಯಾಲ್ಸಿಯಂ 2 ಕ್ಲೋರಿನ್. ಐರನ್ 2 ಕ್ಲೋರೈಡ್ FeCl2, ಫೆರ್ರಸ್ ಕ್ಲೋರೈಡ್. ಐರನ್ ಕೂಡ 2 ವ್ಯಾಲೆನ್ಸಿಯನ್ನ ಹೊಂದಿದೆ, 1 2 1 3. ಸೊ ಇಲ್ಲಿ 2ನೇ ವ್ಯಾಲೆನ್ಸಿಯನ್ನ ಹೊಂದಿದಂತಹ ಐರನ್ ಪಾಲ್ಗೊಳ್ತು ಅಂತಂದ್ರೆ ಅಂದ್ರೆ Fe+2Cl- ಕ್ರಿಸ್ ಕ್ರಾಸ್ ನಲ್ಲಿ ಬರೆದ್ರೆ FeCl2. ಒಂದು ವೇಳೆ ಕಾಪರ್ ಅನ್ನ ತೆಗೆದುಕೊಂಡ್ವಿ, Cu+2 ಕ್ಯುಪ್ರಿಕ್ ಅನ್ನ ತೆಗೆದುಕೊಂಡ್ರೆ ಸೊ ಇಲ್ಲಿ ಏನಾಗತ್ತೆ, ಕ್ಯುಪ್ರಿಕ್ ಕ್ಲೋರೈಡ್ CuCl2. ಕಾಪರ್ ಹೈಡ್ರಾಕ್ಸೈಡ್, ಕ್ಯುಪ್ರಿಕ್ ಹೈಡ್ರಾಕ್ಸೈಡ್ Cu+2OH-. ಸೊ ಇಲ್ಲಿ ಈ ರೀತಿ ಕ್ರಿಸ್ ಕ್ರಾಸ್ ಆಯಿತು ಅಂತಂದ್ರೆ CuOH ಕ್ಯುಪ್ರಿಕ್ ಹೈಡ್ರಾಕ್ಸೈಡ್. ಐರನ್ ಹೈಡ್ರಾಕ್ಸೈಡ್ FeOH. ಸೊ ಇಲ್ಲಿ ಐರನ್ 1 ಪರಮಾಣು ಪಾಲ್ಗೊಳ್ತದ, ಹೈಡ್ರಾಕ್ಸೈಡ್ ನ 2
ಪಾಲ್ಗೊಳ್ತಾವ, ಅದಕ್ಕೆ FeOH ಟ್ವೈಸ್. ಈಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಇದು ಒಂದು ಇವೆರಡು. ಜಿಂಕ್ ಹೈಡ್ರಾಕ್ಸೈಡ್ ZnOH ಟ್ವೈಸ್. ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್. ಸೋಡಿಯಂ ಒಂದ್ ವೇಳೆ ಆಕ್ಸಿಜನ್ ಜೊತೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತು ಅಂತಂದ್ರೆ ಸೋಡಿಯಂ ಆಕ್ಸೈಡ್ ಉಂಟಾಗ್ತದ. ಸೋಡಿಯಂದ +1 ಅದ, ಆಕ್ಸಿಜನ್ದು -2 ಅದ. ಇದು ಏನಾಗತ್ತ Na2O. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ 2 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ತದ, ಆದ್ರೆ ಸೋಡಿಯಂ ಒಂದೇ ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತದ. ಹೀಗಾಗಿ 2 ಸೋಡಿಯಂ ಪರಮಾಣುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತವ. Na2O ಸೋಡಿಯಂ ಆಕ್ಸೈಡ್ Na2O. ಪೊಟ್ಯಾಷಿಯಂ ಆಕ್ಸೈಡ್ 2 K ಬರೋದ್ರಿಂದ K2O. ಕಾಪರ್ ಆಕ್ಸೈಡ್ Cu2O ಕ್ಯುಪ್ರಸ್ ಆಕ್ಸೈಡ್. ಸಿಲ್ವರ್ ಆಕ್ಸೈಡ್ Ag2O. ಪೊಟ್ಯಾಷಿಯಂ ಕಾರ್ಬೋನೇಟ್ 2 ಪೊಟ್ಯಾಷಿಯಂನ ಪರಮಾಣು K+CO3 2- K2CO3. ಪೊಟ್ಯಾಷಿಯಂ ಕಾರ್ಬೋನೇಟ್ K2CO3. ಸೋಡಿಯಂ ಕಾರ್ಬೋನೇಟ್ 2 ಸೋಡಿಯಂನ ಪರಮಾಣುಗಳು Na2CO3. ಹೈಡ್ರೋಜನ್ ಕಾರ್ಬೋನೇಟ್ H2CO3. ಇದು ಕಾರ್ಬೋನಿಕ್ ಆಸಿಡ್ H2CO3. ಹೈಡ್ರೋಜನ್ ಸಲ್ಫೈಡ್ H2S. ಹೈಡ್ರೋಜನ್ ಸಲ್ಫೈಡ್ H2S. ಸೋಡಿಯಂ ಸಲ್ಫೈಡ್ Na2S. ಪೊಟ್ಯಾಷಿಯಂ ಸಲ್ಫೈಡ್ K2S. ಪೊಟ್ಯಾಷಿಯಂ ಸಲ್ಫೇಟ್ K2SO4. 2 ಪೊಟ್ಯಾಷಿಯಂನ ಪರಮಾಣುಗಳು ಪಾಲ್ಗೊಂಡವ, ಆದ್ರೆ ಸಲ್ಫೇಟ್ ಅದ್ದು ಒಂದೇ ಅದ, ಅದಕ್ಕೆ K2SO4. ಸೋಡಿಯಂ ಸಲ್ಫೇಟ್ Na2SO4. ಹೈಡ್ರೋಜನ್ ಸಲ್ಫೇಟ್ 2 ಹೈಡ್ರೋಜನ್ ಪರಮಾಣುಗಳು H2SO4. ಅಲ್ಯೂಮಿನಿಯಂ 3 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಸಾಮರ್ಥ್ಯವನ್ನು ಹೊಂದಿದೆ, ಅದಕ್ಕಿದು Al3+. ಇಲ್ಲಿ Cl- ಒಂದೇ ತಗೊಳ್ತದ. Al ಕ್ರಿಸ್ ನಲ್ಲಿ ಬರದ್ವಿ ಅಂತಂದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. Cl ಕ್ಲೋರಿನ್ ನ ಪರಮಾಣುಗಳು 1 2 3 AlCl3. ಇದನ್ನೇ ಹೈಡ್ರಾಕ್ಸೈಡ್ ಇಟ್ವಿ ಅಂತಂದ್ರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ AlOH ಥ್ರೈಸ್. ಇದನ್ನೇ NO3 ಇಟ್ವಿ ಅಂತಂದ್ರೆ ನೈಟ್ರೇಟ್ ಅನ್ನ ಇಟ್ವಿ ಅಂತಂದ್ರೆ ಅಲ್ಯೂಮಿನಿಯಂ ನೈಟ್ರೇಟ್ AlNO3 ಥ್ರೈಸ್. ಅಲ್ಯೂಮಿನಿಯಂ ಐರನ್ 3 ವ್ಯಾಲೆನ್ಸಿ ಇದ ಐರನ್ ತಗೊಂಡ್ವಿ ಅಂತಂದ್ರೆ Fe+3 NO3-. ಸೊ ಈಗ ಐರನ್ ನೈಟ್ರೇಟ್ FeNO3 ಥ್ರೈಸ್. OH ತಗೊಂಡ್ವಿ ಅಂತಂದ್ರೆ ಹೈಡ್ರಾಕ್ಸೈಡ್ ಐರನ್ ಹೈಡ್ರಾಕ್ಸೈಡ್ ಫೆರ್ರಿಕ್ ಹೈಡ್ರಾಕ್ಸೈಡ್ FeOH ಟ್ರೈಸ್. ಕ್ಲೋರಿನ್ ಅನ್ನ ತೆಗೆದುಕೊಂಡ್ವಿ ಅಂತಂದ್ರೆ ಫೆರ್ರಿಕ್ ಕ್ಲೋರೈಡ್ ಐರನ್ 3 ಕ್ಲೋರೈಡ್ ಫೆರಿಕ್ FeCl3. ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಯೂಮಿನಿಯಂನ 2 ಪರಮಾಣುಗಳು ಪಾಲ್ಗೊಳ್ತಾವ, ಆದ್ರೆ ಆಕ್ಸಿಜನ್ನ 3 ಪರಮಾಣುಗಳು ಪಾಲ್ಗೊಳ್ತಾವ. ಅದಕ್ಕಿಲ್ಲಿ Al+3O2- Al2O3. ಅಲ್ಯೂಮಿನಿಯಂದು 2 ಪರಮಾಣುಗಳು, ಅದೇ ರೀತಿ ಆಕ್ಸಿಜನ್ನ 3 ಪರಮಾಣುಗಳು Al2O3 ಅಲ್ಯೂಮಿನಿಯಂ ಆಕ್ಸೈಡ್. ಇದೇ ರೀತಿ ಐರನ್ ಆಕ್ಸೈಡ್ Fe2O3 ಫೆರ್ರಿಕ್ ಆಕ್ಸೈಡ್. ಹೈಡ್ರೋಜನ್ ಫಾಸ್ಫೇಟ್ H+PO4 3- H3PO4. 3 ಹೈಡ್ರೋಜನ್ ಪರಮಾಣು, ಒಂದೇ ಒಂದು ಫಾಸ್ಫೇಟ್ ಅಯಾನ್. ಸೊ H3PO4 ಹೈಡ್ರೋಜನ್ ಫಾಸ್ಫೇಟ್. ಅಲ್ಯೂಮಿನಿಯಂ ಫಾಸ್ಫೇಟ್ Al+PO4. ಇದು ಕಾರ್ಬನ್ನ ಪರಮಾಣು. ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತದೆ. ಸೊ ಇಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ C+4 Cl- CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್. 4 ಕ್ಲೋರಿನ್ ಅಯಾನ್ಗಳು, ಕ್ಲೋರಿನ್ ಪರಮಾಣುಗಳು, 1 ಕಾರ್ಬನ್ ಪರಮಾಣು. ಸೊ ಅದಕ್ಕೆ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್.
ವಿದ್ಯಾರ್ಥಿಗಳೇ, ಶ್ರೀಮತಿ ಅಶ್ವಿನಿ ಕುಲಕರ್ಣಿ ಮೇಡಮ್ ಅವರು ನಡೆಸಿಕೊಟ್ಟಂತ ಒಂದು ಚಟುವಟಿಕೆಯನ್ನ ನೋಡಿ ಬಂದ್ರಲ್ವಾ? ಅದೇ ರೀತಿಯಾಗಿ ವಿಭಿನ್ನ ಮತ್ತು ವಿನೂತನವಾದಂತ ಅಗಸ್ತ್ಯ ಸಂಸ್ಥೆಯ ವತಿಯಿಂದ ಒಂದು ಚಟುವಟಿಕೆ ಇದೆ. ಸೊ ಆ ಚಟುವಟಿಕೆಯನ್ನು ಸಹಿತ ಬನ್ನಿ ನೋಡ್ಕೊಂಡು ಬರೋಣ. ನಾವಿವತ್ತು ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತಲೂ ಕರಿತೀವಿ. ಈಗ ನಿಮ್ಗೊಂದು ಪ್ರಶ್ನೆ, ಈ ದೂರದ ವಸ್ತುಗಳನ್ನು ನೋಡಬೇಕಾದ್ರೆ ನೀವೇನು ಬಳಸ್ತೀರಾ? ಅದೇ ರೀತಿಯಾಗಿ ಸೂಕ್ಷ್ಮಾಣುಗಳನ್ನು, ಸೂಕ್ಷ್ಮ ವಸ್ತುಗಳನ್ನು ನೋಡೋದಕ್ಕೆ ನಾವು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ತೀವಿ. ಇದನ್ನ ಒಬ್ಬ ಬ್ರಿಟನ್ನಿನ ವಿಜ್ಞಾನಿ ರಾಬರ್ಟ್ ಹುಕ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ಮೊಟ್ಟ ಮೊದಲಾಗಿ ಕಂಡುಹಿಡಿದ್ರು. ಈಗ ನಾವು ಈ ಸೂಕ್ಷ್ಮದರ್ಶಕದ ಭಾಗಗಳನ್ನು ನೋಡೋಣ. ಮೊದಲನೇದಾಗಿ ಇದನ್ನು ನಾವು ಐ ಪೀಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಸಮತಲ ಪೀನ ಮಸೂರವನ್ನ ಬಳಸಿರ್ತೀವಿ. ಇದಕ್ಕೆ ನಾವು ಟ್ಯೂಬ್ ಅಂತ ಕರಿತೀವಿ. ಇದು ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಇದು ಫೈನ್ ಅಡ್ಜಸ್ಟ್ಮೆಂಟ್. ಇದು ಆಬ್ಜೆಕ್ಟಿವ್ ಪೀಸ್ ಅಂತ. ಇದರಲ್ಲಿ ಕೂಡ ನಾವು ಸಮತಲ ಪೀನ ಮಸೂರನ್ನ ಬಳಸಿರ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕ್ಲಿಪ್ಸ್ ಅಂತ. ಇದು ಸ್ಲೈಡ್ ಅನ್ನ ಹಿಡಿಯೋದಕ್ಕೆ, ಸ್ಲೈಡ್ ಅನ್ನ ಇಲ್ಲಿ ನಾವು ಫಿಕ್ಸ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಇದು ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಒಂದು ಡಯಾಫ್ರಮ್ ಅಂತ ಇರುತ್ತೆ, ಕಾಣ್ತಾ ಇದೆ ನಿಮಗೆ ಇಲ್ಲಿ? ಇದು ನಮಗೆ ಎಷ್ಟು ಬೆಳಕು ಬೇಕೋ ಅದನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಈ ಡಯಾಫ್ರಮ್ ಅನ್ನ ಬಳಸ್ತೀವಿ. ಒಂದು ವಸ್ತುವನ್ನು ನೋಡ್ಬೇಕಾದ್ರೆ ಬೆಳಕು ಬೇಕಾಗುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಒಂದು ಕನ್ನಡಿಯನ್ನ ಫಿಕ್ಸ್ ಮಾಡಿದೀವಿ, ದರ್ಪಣವನ್ನ ಇಲ್ಲಿ ಇಟ್ಟಿದ್ದೀವಿ. ಆದ್ರೆ ಇದರಲ್ಲಿ ಒಂದು ನಿಮ್ನ ದರ್ಪಣ ಇದೆ, ಒಂದು ಸಮತಲ ದರ್ಪಣ ಇದೆ. ನಿಮ್ನ ದರ್ಪಣವನ್ನ ಇಲ್ಲಿ ಬೆಳಕು ಇದರ ಮೇಲೆ ಬಿದ್ದಾಗ ಕೇಂದ್ರೀಕೃತವಾಗಿ ಜಾಸ್ತಿ ಬೆಳಕನ್ನ ನಮಗೆ ಬೇಕಾದಾಗ ನಾವು ನಿಮ್ನ ದರ್ಪಣವನ್ನ ಬಳಸ್ತೀವಿ. ಅದೇ ಸಮತಲ ದರ್ಪಣವನ್ನು ನಾವು ಬೆಳಕು ನಮಗೆ ಸ್ವಲ್ಪ ಕಮ್ಮಿ ಬೇಕಾದಾಗ ನಾವು ಸಮತಲ ದರ್ಪಣವನ್ನ ಬೆಳೆಸ್ತೀವಿ. ಅರ್ಥ ಆಯ್ತಾ ಮಕ್ಕಳೇ ನಿಮಗೆ? ಸಮಗ್ರ ಶಿಕ್ಷಣ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಅಗಸ್ತ್ಯ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳು ಕರ್ನಾಟಕ ಇವರ ವತಿಯಿಂದ ಪ್ರತಿ ವಾರವೂ ಬಿತ್ತರಗೊಳ್ಳುತ್ತಿರುವ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಎಲ್ಲ ಆತ್ಮೀಯ ಶಿಕ್ಷಕರಿಗೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಗಸ್ತ್ಯ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು, ಅದೇ ರೀತಿಯಾಗಿ ತಮ್ಮ ಯಾವುದೇ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ಳಬೇಕಾದರೆ ತಮ್ಮ ಅನಿಸಿಕೆ, ಅಭಿಪ್ರಾಯ, ವಿಡಿಯೋಗಳನ್ನ ಈ ಕೆಳಗೆ ಕಾಣುತ್ತಿರುವ ಈ ಒಂದು ನಂಬರ್ಗೆ ಕಳುಹಿಸಿಕೊಡಿ. ಧನ್ಯವಾದಗಳು ಎಲ್ಲರಿಗೂ.